ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ಪಾತಾಳೇಶ್ವರನ ಆಶೀರ್ವಾದದ ನಾಡಿನ ಸಮಸ್ತ ಜನತೆಗೂ ಲಭಿಸುವ ಮೂಲಕ ಪ್ರತಿಯೊಬ್ಬರಲ್ಲೂ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೈಂಟ್ ರವಿ ತಿಳಿಸಿದರು. ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪಾತಾಳೇಶ್ವರನಿಗೆ ವಿಶೇಷ ಪೂಜೆ ಏರ್ಪಡಿಸಲಾಗಿದೆ. ಈ ವರ್ಷ ವಿಶೇಷವಾಗಿ ವಿವಿಧ ಕಲಾ ತಂಡಗಳನ್ನು ಕರೆಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದ್ದೂರಿಯಾಗಿ ಮಾಡುವ ಭಾವನೆ ಹೊಂದಿದ್ದು ವಿಪರ್ಯಾಸ. ಈ ಬಾರಿ ಕೆಂಪೇಗೌಡ ರಸ್ತೆ ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸಲು ಸಾಧ್ಯವಾಗಲಿಲ್ಲ. ಎಂದಿನಂತೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಗುತ್ತದೆ. ಅದರಂತೆ ಇಂದು ಬೆಳಗ್ಗೆ 7:30ರಿಂದಲೇ ಪಾತಾಳೇಶ್ವರನಿಗೆ ಗಂಗಾಭಿಷೇಕ, ಪಂಚಾಭಿಷೇಕ, ಬಿಲ್ವಾರ್ಚನೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಅದೇ ರೀತಿ ಸಂಜೆ ವೇಳೆ 5 ಗಂಟೆಯಿಂದಲೇ ವಿಶೇಷ ಪೂಜೆ ಆರಂಭಗೊಂಡು ಬಂದಂತ ಭಕ್ತಾದಿಗಳಿಂದ ಶಿವನ ಮೂರ್ತಿಗೆ ಗಂಗಾಜಲ ಹಾಕುವ ಮೂಲಕ ಭಕ್ತಿ ಭಾವೈಕ್ಯತೆ ಮೆರೆದಿದ್ದಾರೆ. ಇದರಿಂದ ನಾಡಿನ ಸಮಸ್ತ ಜನರಿಗೂ ಪಾತಾಳೇಶ್ವರನ ಆಶೀರ್ವಾದ ಲಭಿಸುವ ಮೂಲಕ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದ ಅವರು, ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಅವರ ಕೃಪೆಗೆ ಪಾತ್ರರಾಗುವ ಮೂಲಕ ತಮ್ಮ ಕೈಲಾದಷ್ಟು ತನು ಮನ ಧನ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನು ನೀಡಲಾಗುತ್ತದೆ ಎಂದರು. ಬಳಿಕ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್ ಮಾತನಾಡಿ, ನಮ್ಮ ರಸ್ತೆಯಲ್ಲಿ ಪಾತಾಳೇಶ್ವರ ದೇವಸ್ಥಾನ ಇರುವುದು ನಮ್ಮೆಲ್ಲರ ಭಾಗ್ಯ. ಪಟ್ಟಣದ 23 ವಾರ್ಡುಗಳಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ಆಶೀರ್ವಾದ ಪಡೆಯುತ್ತಾರೆ. ಒಂದು ವೇಳೆ ಇಲ್ಲಿ ದೇವಸ್ಥಾನ ಇಲ್ಲದಿದ್ದರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆಯಬೇಕಾಗಿತ್ತು. ಪಾತಾಳೇಶ್ವರನ ವಿಶೇಷವೇನೆಂದರೆ ಭಕ್ತರು ಬಂದು ಬೇಡಿದಂತಹ ಕೆಲಸ ಸುಗಮವಾಗಿ ಆಗುತ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ಆಶೀರ್ವಾದ ಪಡೆಯಬೇಕು ಹಾಗೂ ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆ ಆಗುವ ಮೂಲಕ ರೈತನ ಬದುಕು ಹಸನಾಗಲಿ ಎಂದರು. ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಬೆಳಗ್ಗಿನ ಪ್ರಸಾದವಾಗಿ ಉಪ್ಪಿಟ್ಟು, ಕೇಸರಿಬಾತ್ ಮತ್ತು ಪಂಚಾಮೃತ ನೀಡಿದರೆ ಸಂಜೆ ವೇಳೆಗೆ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಕಡ್ಲೆ ಉಸ್ಲಿಯನ್ನ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿನಿಯೋಗಿಸಲಾಯಿತು. ಈ ಸಂದರ್ಭ ಅರ್ಚಕರಾದ ವೇದಬ್ರಹ್ಮ ಮಂಜುನಾಥ್, ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಎಸ್ಟಿ ಯಲ್ಲೇಶ್, ಎಂಟಿ ಬಸವರಾಜ್, ಕಾರ್ಯದರ್ಶಿ ಕೃಷ್ಣಕುಮಾರ್, ಬಿಎಲ್ ರಾಜು, ಸದಸ್ಯರಾದ ಪುಟ್ಟಸ್ವಾಮಿಗೌಡ, ಬಿವಿ ರವಿಕುಮಾರ್, ನಾಗರಾಜು, ಬೇಕರಿ ಮಂಜುನಾಥ್, ಶರತ್, ಮುಖಂಡರಾದ ಬಿವಿ ದಿನೇಶ್, ಚಲುವರಾಜು ಸೇರಿದಂತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಬಿಟ್ಟಿದ್ದಾರೆ. ನಾವು ಅದನ್ನ ದೇವಸ್ಥಾನ ಪೂಜೆ ಆಗಲಿ, ಹವನಗಳನ್ನಾಗಲಿ ಎಲ್ಲ ನಾವು ಟ್ರಸ್ಟ್ಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನಂದ್ರೆ, ನೀವೇನಾರು ಒಂದು ಕೇಳ್ಕೊಂಡು ಹೋದ್ರೆ ಇಲ್ಲಿ ಯಾವತ್ತೂ ದೇವರು ಒಳ್ಳೇದೇ ಮಾಡೋದು, ಕೆಟ್ಟದಂತೂ ಮಾಡಲ್ಲ. ಒಳ್ಳೇದು ಮಾಡಿ ಏನಾರ ಅವ್ರು ಅರ್ಕೆ ಏನಾರ ಹೇಳಿದ್ರೆ ಮಾಡ್ಕೊಂಡು ಬರುತ್ತೆ ದೇವರು. ಆ ಥರದ ಒಂದು ವಿಶೇಷ ಶಕ್ತಿ ನಮ್ಮ ಪಾತಾಳೇಶ್ವರ ದೇವಸ್ಥಾನದಲ್ಲಿರೋದು. ಹಾಗಾಗಿ ಇನ್ನು ಮುಂದೇನು ಇದೇ ರೀತಿ ಜನಗಳು ಬಂದು ಶಿವನ ಕೃಪೆಗೆ ಪಾತ್ರ ಆಗಬೇಕು. ಹಾಗಾಗಿ ಪರಮೇಶ್ವರನಿಗೆ ನೀಲಕಂಠ ಅಂತ ಕರೆದಿದ್ದಾರೆ. ನೀಲಕಂಠ ಅಂದರೆ ಕಂಠ ನೀಲಿಯಾಗಿದೆ. ಆದ್ದರಿಂದ ಪರಮೇಶ್ವರ ಪೂಜೆಯನ್ನು ದಿವಸ ಮಾಡಬೇಕು, ಮಾಡಬೇಕು, ಪ್ರಾರ್ಥನೆ ಮಾಡಿಕೊಳ್ಬೇಕು. ಇಡೀ ಪ್ರಪಂಚಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮಹಾಶಿವರಾತ್ರಿ ಮಾಡಿದ್ದಾರೆ. 4 ಯಾವತ್ತು ಪೂಜೆ ಆಗುತ್ತೆ, ಜಾಗರಣೆ ಆಗುತ್ತೆ, ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ಮಾಡ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಪಾತಾಳೇಶ್ವರ ದೇವಸ್ಥಾನ ವಿಶೇಷವಾಗಿ ಮಾಡ್ತಾ ಇದ್ದೀವಿ.